ಟ್ರಾನ್ಸ್ಪರೆಂಟ್ ಆಗಿ ಕ್ಯಾಶುಯಾಲಿಟೀಸ್ ಎಷ್ಟಾಗಿದೆ, ಎಲ್ಲಿದ್ದಾರೆ, ಹೇಗಿದ್ದಾರೆ, ಮೀಡಿಯಾಗೆ ಯಾವುದೇ ರೀತಿಯಾದಂಥ ಕಡಿವಾಣ ಹಾಕ್ಲಾರ್ದಂಗೆ ನಾವು ಟ್ರಾನ್ಸ್ಪರೆಂಟ್ ಆಗಿ ನಾವು ಮಾಡ್ತೀವಿ. ನಾನು ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ, ಬೇರೆ ಸರ್ಕಾರಕ್ಕೆ ಹೋಲ್ಸ್ ನೋಡಿ ಅಂದರೆ ನಾವು ವಿ ಹ್ಯಾವ್ ಟೇಕನ್ ರೆಸ್ಪಾನ್ಸಿಬಿಲಿಟಿ, ವಿ ಹ್ಯಾವ್ ಓನ್ಡ್ ಅಪ್ ರೆಸ್ಪಾನ್ಸಿಬಿಲಿಟಿ. ಒಂದೇ ಪ್ರಶ್ನೆ ಇದೆ ಸರ್, ಇದೇ ವಿರೋಧ ಪಕ್ಷದವರು ಓಪನ್ ಬಸ್ ಮೆರವಣಿಗೆ ಮಾಡ್ಬೇಕಂತ ಹೇಳಿದ್ರಲ್ಲ, ಯಾಕೆ ಡಿಲೀಟ್ ಮಾಡಿದ್ರು? ಅದು ಎಲ್ಲರೂ ನಮ್ಮ ರಾಜ್ಯದ ಎಲ್ಲ ಬಿಜೆಪಿ ನಾಯಕರು ಕೂಡ ಮಾಡಿದ್ರಲ್ಲ, ಅದನ್ನ ಆ ಪ್ರಸ್ತಾಪ ಮಾಡಿದ್ರಲ್ಲ. ನಾವು ನಿರಾಕಾರ ಮಾಡಿದ್ಕೆ ಗೃಹ ಸಚಿವರಿಗೆ ಏನೇನು ಬಾಯಿ ಬಂದಂಗೆ ಮಾತಾಡಿದ್ರು ತೆಗೆದು ನೋಡಿ ತಾನು ನಿಮ್ಮ ಮಾಧ್ಯಮದ ಮುಂದೆನೇ ಮಾತಾಡಿದ್ದಾರೆ. ಅಸಮರ್ಥರು ವಿಜೇತರಿಗೆ ನೀವು ಸರಿಯಾದ ಸೂಕ್ತವಾದ ಸ್ಥಾನಮಾನ ಕೊಡ್ತಾ ಇಲ್ಲ, ಗೌರವ ಕೊಡ್ತಾ ಇಲ್ಲ ಅಂತ ಇದು ಆದ ತಕ್ಷಣ ಅದನ್ನು ಹೇಳ್ತಾರೆ. ಇಟ್ ಇಸ್ ಅವರ್ ರೆಸ್ಪಾನ್ಸ್. ಅದು ಮ್ಯಾರೇಜ್ ಇರಬಹುದು, ಅದು ಕ್ರಿಕೆಟ್ ವಿಜಯೋತ್ಸವ ಇರಬಹುದು, ಅಥವಾ ಪೊಲಿಟಿಕಲ್ ರ್ಯಾಲಿ ಇರಬಹುದು. ಎಸ್, ಭದ್ರತಾವನ್ನ ಕೊಡೋದು ಅಥವಾ ಸಾಧಕ ಬಾಧಕ ನೋಡ್ಕೊಳ್ಳೋದು, ನಾವು ಅದನ್ನ ಎಲ್ಲೂ ಕೂಡ ತಿರಸ್ಕಾರ ಮಾಡ್ತಾ ಇಲ್ಲ. This video is sponsored by Mahalakshmi Jewelers, Mannoor Multi Speciality Hospital, KBN University, Imran Silk House, OK Safar Hajj and Umrah Booking App, Bharat Chicken Center, Al Shah Group of Institutions, Ideal Vitchi, and by Study Bridge International School. ನೋಡಿ, ಬಹಳ ಸ್ಪಷ್ಟವಾಗಿ RCB ವಿಜಯೋತ್ಸವದ ಘಟನೆ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಈ ಘಟನೆ ಆಗಬಾರ್ದಾಗಿತ್ತು ಅಂತ ವಿಷಾದ ಕೂಡ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. ನಾವು ನಮ್ಮ ಕೈಲಿ ಏನೇನಾಯಿತು ಅವೆಲ್ಲನೂ ಕೂಡ ನಾವು ಮಾಡಿದ್ದೇವೆ. ತಾವು ಗೊತ್ತಿರೋ ಹಾಗೆ 18 ವರ್ಷ ಆದಮೇಲೆ ಮೊದಲನೇ ಬಾರಿಗೆ ಈ ಪಂದ್ಯವನ್ನು ಗೆದ್ದಿದ್ವಿ. ಜನರ ನಿರೀಕ್ಷೆ ತಕ್ಕಂಗೆ ನಮ್ಮ RCB ತಂಡದವರ ಆಡಿ ಒಂದು ಹೆಮ್ಮೆಯನ್ನು ಗಳಿಸಿದ್ರು. ಮುಂಚೆ ಎಲ್ಲ ಏನಾಗ್ತಾ ಇತ್ತು, 1-2 ದಿನ ಗ್ಯಾಪ್ ಕೊಟ್ಟು ವಿಜೇತರು ನಗರಕ್ಕೆ ಬರ್ತಾಯಿದ್ರು. ಆದರೆ ಮೊದಲನೇ ಬಾರಿಗೆ ಏನು ಕಪ್ ಗೆದ್ದು 24 ತಾಸು ಒಳಗಡೆನೆ ಆ ನಗರಕ್ಕೆ ಬಂದಿರೋದು ಮೊದಲನೇ ಬಾರಿ. ಅಂದರೆ ಜನರಲಿ 1 or 2 days ಗ್ಯಾಪ್ ಕೊಡ್ತಾರೆ. ಆಮೇಲೆ ಭಾಳ ಸ್ಪಷ್ಟವಾಗಿ ನಮ್ಮ ಗೃಹ ಇಲಾಖೆಯಿಂದ ಏನೇನು ಅವರಿಗೆ ಪರ್ಮಿಷನ್ ಬೇಕಾಗಿತ್ತು ಅದನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲಿ ನಮಗೆ ಬಂದೋಬಸ್ತಿಗೆ ಕಷ್ಟ ಆಗುತ್ತೆ ಅದು ಕೂಡ ಭಾಳ ಸ್ಪಷ್ಟವಾಗಿ ನಿರಾಕರಣೆ ಕೂಡ ಮಾಡಿರೋ ದಾಖಲೆಗಳು ಇವೆ. ನಾವು ಯಾವುದೇ ರೀತಿಯಾದಂಥ ನಿರ್ಲಕ್ಷ್ಯ ತೋರಿಸ್ಬೇಕಂತೀವಿ. ಏಕಾಏಕಿ 3.5 ಲಕ್ಷ 4 ಲಕ್ಷ ಜನ ಬಂದಾಗ, ನಮ್ಮ ನಿರೀಕ್ಷೆ ಮೀರಿ ಜನರು ಬಂದಾಗ ಸ್ವಲ್ಪ ಲೋಪಗಳಾಗಿದೆ. ಅದರಲ್ಲಿ ಯಾವುದೇ ರೀತಿಯಾದ ನಾವು ಡಿಫೆಂಡ್ ಮಾಡೋಕ್ಕೂ ಹೋಗ್ತಾ ಇದ್ದೀವಿ. ನಾವು ಒಂದು ಜವಾಬ್ದಾರಿಯುತ ಸರ್ಕಾರ ಇದ್ದೇವೆ. ಜವಾಬ್ದಾರಿಯನ್ನು ಆಗಲೇ ಮಾನ್ಯ ಮುಖ್ಯಮಂತ್ರಿಗಳನ್ನು ತಗೊಂಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ತಗೊಂಡಿದ್ದಾರೆ. ನಮ್ಮ ಕೈಲಾದಷ್ಟು ಕೂಡ ನಾವು ಮಾಡಿದ್ದೇವೆ. ಆ್ಯಂಡ್ ವಿ ಆರ್ ಅಕೌಂಟೇಬಲ್. ನಾವೇನು ನಮ್ಮ ಜವಾಬ್ದಾರಿಯಿಂದ ಜಾರ್ಕೊಂತಾನೂ ಇಲ್ಲ. ಬೇರೆ ರಾಜ್ಯಗಳಲ್ಲಿ ಇಂಥ ಘಟನೆಗಳು ನಡೆದಾಗ ಅಲ್ಲಿನ ಸರ್ಕಾರ ಏನು ಮಾಡಿದೆ ಮತ್ತು ನಮ್ಮ ಸರ್ಕಾರ ಏನು ಮಾಡಿದೆ ದಯವಿಟ್ಟು ಹೋಲಿಕೆ ಮಾಡಿ. ಜವಾಬ್ದಾರಿಯನ್ನು ಹೊತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮ ಮುಂದೆ ಪ್ರೆಸ್ ಮೀಟ್ ಮಾಡಿ ಏನೇನಾಗಿದೆ ಅಂತ ಹೇಳಿ ಸಂಪೂರ್ಣ ಏನು ಟ್ರಾನ್ಸ್ಪರೆಂಟ್ ಆಗಿ ಕ್ಯಾಶುಯಾಲಿಟೀಸ್ ಎಷ್ಟಾಗಿದೆ, ಎಲ್ಲಿದ್ದಾರೆ, ಹೇಗಿದ್ದಾರೆ, ಮೀಡಿಯಾಗೆ ಯಾವುದೇ ರೀತಿಯಾದಂಥ ಕಡಿವಾಣ ಹಾಕ್ಲಾರ್ದಂಗೆ ನಾವು ಟ್ರಾನ್ಸ್ಪರೆಂಟ್ ಆಗಿ ನಾವು ಮಾಡಿದ್ದೀವಿ. ನಾನು ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ, ಬೇರೆ ಸರ್ಕಾರಕ್ಕೆ ಹೋಲ್ಸ್ ನೋಡಿ ಅಂದರೆ ನಾವು ವಿ ಹ್ಯಾವ್ ಟೇಕನ್ ರೆಸ್ಪಾನ್ಸಿಬಿಲಿಟಿ, ವಿ ಹ್ಯಾವ್ ಓನ್ಡ್ ಅಪ್ ರೆಸ್ಪಾನ್ಸಿಬಿಲಿಟಿ. ಹಾಗಂದರೆ ಗುಜರಾತ್ನಲ್ಲಿ ಏನು ಕೆಲವು ಬ್ರಿಡ್ಜ್ಗಳು ಬಿತ್ತಲ್ಲ, ಬಿಹಾರ್ನಲ್ಲಿ ತಿಂಗಳಿಗೆ ಒಂದು ಬ್ರಿಡ್ಜ್ ಬೀಳ್ತಾ ಇದೆ ಅಲ್ಲ, ಮತ್ತು ಕುಂಭಮೇಳನಲ್ಲಿ ಆಯ್ತಲ್ಲ, ಅವೆಲ್ಲನೂ ಕೂಡ ಸರ್ಕಾರಿ ಪ್ರಾಯೋಜಿತ. ಆ ಕಡೆ ಹೋಗೋಕ್ಕಿಂತ ಮುಂಚೆ ಇಲ್ಲ, ಒಂದು ನಿಮಿಷ ಪರ್ಮಿಷನ್ ಕೊಟ್ಟಿಲ್ಲ. ಇದನ್ನ ಇದು ಮುಗಿಸ್ಬಿಡ್ತೀವಿ ಸರ್, ಅಲ್ಲಿ ಬರ್ತೀವಿ ನಾವು. ನೋಡಿ, ಒಂದು ತಾವು ತಿಳ್ಕೊಬೇಕು ಸರ್, ಯಾವತ್ತೂ ಕೂಡ ನಮ್ಮ ಸರ್ಕಾರ ಏನೇ ಇದ್ರೂ ಕೂಡ ನಿಮ್ಮ ಎದುರಿಗೆ ಬಂದು ಟ್ರಾನ್ಸ್ಪರೆಂಟ್ ಆಗಿ ಮಾತಾಡ್ತಾ ಇದೆ. ಯಾವುದೇ ಇಲ್ಲಿವರೆಗೂ ಹಿಂದೆ BJP ಅವ್ರ ಥರ ಓಡೋಗೋ ಪ್ರಶ್ನೆ ಯಾರ್ದು ಇಲ್ಲ. ಈಗ ತಾವು ಹೇಳ್ತಾ ಇದ್ರಲ್ಲ ಸರ್, ನೀವು ಇದು ಸರ್ಕಾರಿ ಪ್ರಾಯೋಜಿತ ಇದೆ ಅದು ಕುಂಭಮೇಳನಲ್ಲಾಗಿದ್ದು ಸರ್ಕಾರಿ ಪ್ರಾಯೋಜಿತನ? ಅವ್ರು ಅದನ್ನ ಮೀಡಿಯಾ ಕವರ್ ಮಾಡಲಿಕ್ಕೆ ಬಿಟ್ಟಿಲ್ಲ. ಎಷ್ಟು ಜನ ತೀರೋಗಿದ್ರಂತ ಇನ್ನೂ ಗೊತ್ತಿಲ್ಲ.
ಅದಾದ್ಮೇಲೆ ಇಷ್ಟು ಜನ ತೀರೋದ್ರೂ ಅವರು ಕೂಡ ವಿಜಯೋತ್ಸವ ಮಾಡಿ ಸಂಭ್ರಮ ಮಾಡಿ ವಿಶ್ವದ ಅತಿ ದೊಡ್ಡ ಸಂಗಮ ಅಂತ, ಮಾನವ ಸಂಗಮ ಅಂತ ಎಲ್ಲಾನು ಪ್ರಾಪಗೇಟ್ ಮಾಡ್ತಾ ಇದ್ದಾರೆ. ಪ್ರಶ್ನೆಗಳು ಕೇಳೋರು ಯಾರು? ತಾವು ಕೇಳಿದಾಗ ನಾವು ಕುತ್ಕೊಂಡು ಹೇಳೋ ಧೈರ್ಯ ಇದೆ ನಮಗೆ. ನಮ್ದು ಏನಾದರೂ ಮಿಸ್ಟೇಕ್ ಇದ್ರೆ, ನಮ್ದೇನಾದ್ರೂ ಲೋಪಗಳಿದ್ರೆ ಅದನ್ನ ಒಪ್ಕೊಂಡು ನಾವು ಅದನ್ನ ಸರಿಪಡಿಸಿ ನಾವು ಸಾರ್ವಜನಿಕರ ಮುಂದೆ ಹೋಗೋದು ನಮ್ಮ ಧರ್ಮ ಇದೆ. ಆಮೇಲೆ ಸಾರ್ವಜನಿಕರು ಏನು ತೀರ್ಪು ಕೊಡ್ತಾರೆ, ಮುಂದಿನ ಸಲ ಕೊಡ್ತಾರೆ. ಸರಿ, ಗೊತ್ತಾ ಹೋಲಿಕೆ ಅಂತಿರಲ್ಲ, ಅದೇ ಹೇಳ್ತಾ ಬೇರೆ ಇರೋದು. ಕುಂಭಮೇಳಕ್ಕಾಗ್ಲಿ ಬೇರೆದಕ್ಕಾಗ್ಲಿ ಹೋಲಿಕೆ ಮಾಡ್ಕೊಂಡು ಹೋಲಿಕೆ defend ಅಲ್ಲ. ಮಾಡ್ಕೊಂತೀರಲ್ಲ, ನಾವಲ್ಲ. ಅದನ್ನ ಈಗ ಪ್ರಶ್ನೆ ಏನಿತ್ತು ಸರ್, ಇಲ್ಲಿ ನೀವು ಅವ್ರ ರಾಜೀನಾಮೆ ಕೇಳ್ತಾ ಇದ್ದಾರೆ ಬೇರೆ ವಿರೋಧ ಪಕ್ಷದ ನಾಯಕರು. ನಾವು ಹೇಳ್ತಾ ಇದ್ವಿ ಹೋಲಿಕೆ ಮಾಡಿ ಹೇಳಿಯಪ್ಪ, ಸರ್ಕಾರಿ ಪ್ರಾಯೋಜಿತ ಅಂದ್ರೆ ಅದಕ್ಕೂ ಒಂದೇ ಮಾನದಂಡ ಇರಬೇಕು, ಇದಕ್ಕೂ ಒಂದೇ ಮಾನದಂಡ ಅಲ್ಲ. ತಾವು ಕೇಳ್ತಾ ಇರೋ ಪ್ರಶ್ನೆಗೆ 2-3 ದಿನ ಆದ್ಮೇಲೆ ನಾನು ಅದನ್ನೇ ಮೊದಲೇ ಹೇಳಿದ್ದು. ಎಲ್ಲ ಕಡೆ ನೀವು ಬೇರೆ ಕಡೆ ನೋಡಿದ್ರೆ ಮಿನಿಮಮ್ 2 ದಿನ ಆದ್ಮೇಲೆ ಹೋಗಿದೆ. RCBದವ್ರು ಇರ್ಬೋದು, BCCI ಅವ್ರು ಇರ್ಬೋದು, ಸಾರಿ IPL ಅವ್ರು ಇರ್ಬೋದು, ಅಥವಾ BCCI ಇರ್ಬೋದು, KSC ಅವ್ರು ಇರ್ಬೋದು, ನಾಳೆನೇ ಮಾಡಬೇಕು ಯಾಕೆ ಅಂತ ಯಾರು ತೀರ್ಮಾನ ತಗೊಂಡಿದ್ದು ಅದನ್ನ ನನಗೆ ಗೊತ್ತಿಲ್ಲ, ಸರಿ, ವೈಯಕ್ತಿಕವಾಗಿ ಗೊತ್ತಿಲ್ಲ. ಆದರೆ ಅವರು ಯಾವಾಗ ಓಪನ್ ಬಸ್ನಲ್ಲಿ ಮೆರವಣಿಗೆ ಮಾಡಬೇಕು ಅದು ಎಲ್ಲ ಕೇಳಿದಾಗ ನಾವು ನಿರಾಕರಿಸಿದ್ವಿ. ಯಾಕಂದ್ರೆ ನಮ್ಗೆ 1-2 ದಿನ ಪ್ರಿಪರೇಷನ್ ಬೇಕಾಗುತ್ತೆ ಅಂತ. ಅದಕ್ಕೆ ವಿರೋಧ ಪಕ್ಷದ ನಾಯಕರು ಏನು ಹೇಳಿದ್ರು, ನೀವು ಆಕಸ್ಮಿಕವಾಗಿ ಆದಂತ ಗೃಹ ಸಚಿವರು ಇವರು ವಿಜಯೋತ್ಸವ ಓಪನ್ ಬಸ್ನಲ್ಲಿ ಮಾಡಬೇಕು ಅಂದ್ರೆ, ತೆರೆದ ವಾಹನಗಳಲ್ಲಿ ಮಾಡಬೇಕು ಅಂದ್ರೆ ನೀವು ಮಾಡಿಸ್ತಾ ಇಲ್ಲ, ನೀವು ಕ್ರಿಕೆಟಿಗರಿಗೆ ಮಾಡ್ತಾ ಇರೋಂಥ ಅವಮಾನ ಅಂತ ವಿರೋಧ ಪಕ್ಷದವರೇ ಹೇಳಿದ್ರಲ್ಲ. ಯಾಕೆ ಅದು ಮಾತನ್ನ ಹಿಂದ್ಪಡೆದ್ರು ಅವರು ಇವಾಗ? ಸರ್, ನಾನು ಡಿಫೆಂಡ್ ಮಾಡಕ್ ಹೋಗ್ತಾ ಇಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಆಗ್ಲೇ ಹೇಳಿದ್ದಾರೆ, ಕಲಬುರಗಿ ವಿಷಯಕ್ಕೂ ಗವರ್ನರಿಗೆ ಭೇಟಿ ಆಗ್ತಾರೆ, ಬಿಜೆಪಿ ಆಂತರಿಕ ವಿಚಾರಕ್ಕೂ ಗವರ್ನರಿಗೆ ಭೇಟಿ ಆಗ್ತಾರೆ. ಅದ್ರಲ್ಲಿ ಹೊಸದೇನಿದೆ ಹೇಳಿ? ಸರ್ಕಾರ ಮನೆಗೆ ಹೋಗಿ ಅಂತಾನೆ ಹೇಳ್ಬೇಕು, ಅದು ಮಾಡಿಲ್ಲ. ಅವರು ಮಸಾಲೆ ಜನಾರ್ದನ್ ಹೋಗ್ಲಿಕ್ಕೆ ಹೋಗ್ತಾರೆ CM. ನಿಮ್ಗೆ ಅನ್ಸುತ್ತಾ ಸರ್, ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ಮೊಮ್ಮಗ ಜೊತೆನೂ ಹೋಗಿದೆ ಅಂತ ಅವರೇ ಹೇಳ್ತಾ ಇದ್ರು ಸಾಹೇಬ್ರು. ಅಲ್ಲಿ ತನಕ ಅವ್ರಿಗೆ ಗೊತ್ತೇ ಇರಲಿಲ್ಲ. BJP ಅವರು ಎಲ್ಲದರಲ್ಲೂ ಮಸಾಲೆ ಹಾಕೋದ್ರಲ್ಲಿ ನಿಂತ್ಕೊಂಡಿದ್ದಾರೆ. ಇವರೆಲ್ಲ ಏನು ಮಾಡ್ತಾ ಇದ್ರು? ಅನ್ನೆಸೆಸರಿ ಎಲ್ಲದನ್ನು ಪೊಲಿಟೈಸೈಸ್ ಮಾಡಬೇಕು ಅಂದ್ರೆ ನಾವು ಮಾಡ್ಬೋದು, ಆದರೆ ನೌ ಇಸ್ ನಾಟ್ ದ ಟೈಮ್. ನಾವು ಹೇಳ್ದಂಗೆ ನಾವು ಒಂದು ಜವಾಬ್ದಾರಿ ಸ್ಥಾನಮಾನ ಇದರಲ್ಲಿ ಇದ್ದಾಗ ಅವ್ರಿಗೆ ಮೆಚುರಿಟಿ ಇಲ್ಲ ಅಂದ್ರೆ ನಮಗೂ ಮೆಚುರಿಟಿ ಇಲ್ಲ. ಹೋಗಿರ್ಬೋದು, ಅವಾಗ ಮಾಹಿತಿ ಇರಲಿಲ್ಲ. ಈಗ ಅಕಸ್ಮಾತ್ ಜನಾರ್ದನ್ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಸಾಹೇಬ್ರು ಮನೇಲಿ ಇದ್ರೆ ಅಂತ ಇಟ್ಕೊಳ್ಳಿ, ಅವಾಗ ಮನೇಲಿ ಆರಾಮಾಗಿದ್ರಪ್ಪ ಅಂತ ಹೇಳ್ತಾರೆ. ಈಗ ಮನೆಯಲ್ಲಿ ಇರಲಿಲ್ಲ, ಆಫೀಸ್ನಲ್ಲಿ ಕಚೇರಿ AC ಕಚೇರಿನಲ್ಲಿದ್ರು ವಿಧಾನಸೌಧದಲ್ಲಿ ಅಂತ. ಮಾಹಿತಿ ಇದ್ದಿದ್ರೆ ಅಷ್ಟು ಗಾಂಭೀರ್ಯತೆ ಇಂತ ಹಿರಿಯ ನಾಯಕರು DCM ಅವರು ಒಳಗಡೆ ಹೋಗಿ ಕಪ್ಪಿಗೆ ಮುತ್ತು ಕೊಟ್ಟು 15 ನಿಮಿಷ ಡ್ಯೂರೇಷನ್ ಕಮ್ಮಿ ಮಾಡ್ತಾರೆ. 15 ನಿಮಿಷ ಅವ್ರಿಗೆ ಮಾಹಿತಿ ಇದ್ದಿದ್ದಕ್ಕೆ 15 ನಿಮಿಷ ಕಾರ್ಯಕ್ರಮ ಅದನ್ನು ಕೂಡ ನಿನ್ನೆ DCM ಅವ್ರು ಹೇಳಿದ್ದಾರೆ. ಅದೇನಾಗ್ತಾ ಇತ್ತು ಹೊರಗಡೆ ನಮ್ಗೆ ಗೊತ್ತಿಲ್ಲ. ಅವ್ರು ಅವಾಗ ಏನ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂದ್ರೆ, ಸರ್ ಜನ ಬಹಳ ಆಗ್ತಾ ಇದಾರೆ, ಇದು 1 ತಾಸು ಪ್ರೋಗ್ರಾಮ್ ಇರೋದನ್ನ ದಯವಿಟ್ಟು ಮೊಟ್ಟದ ಬೆಳೆಸಿ ಅಂದಾಗ ಪಾಪ ಕಾರ್ಯಕ್ರಮ ಆರಂಭನೇ ಆಗಿರಲಿಲ್ಲ. ಅವಾಗ ಸಾವಿನ ಸುದ್ದಿ ಬಂದಿತ್ತು ಸರ್. ಯಾರ್ದು ಏನೋ ನಿರೀಕ್ಷೆ ಇರಲಿಲ್ಲ. ಆಮೇಲೆ ನಾವು ಆಗ್ಬೇಕಂತಾನು ಏನು ಬಯಸಿರ್ಲಿಲ್ಲ. ನಮ್ಮ ಕೈಲಾದಷ್ಟು ನಾವು ಶಕ್ತಿ ನೀರು ಮಾಡಿದ್ವಿ. ನಮ್ಮ ಕಲಬುರಗಿನಲ್ಲೇ ನೋಡಿ, ಮುಂಜಾನೆ 4 ಗಂಟೆ ತನಕ ವಿಜಯೋತ್ಸವ ಆಯಿತು. ಬೆಂಗಳೂರಿನಲ್ಲಾಯ್ತು, ಇಡೀ ರಾಜ್ಯದಲ್ಲಾಯ್ತು. ಈಗಾಗಲೇ ಬಂದೋಬಸ್ತಿಗೆ ನಾವು ಎಲ್ಲ ಕಡೆ ಡಿಪ್ಲಾಯ್ ಮಾಡಿ ಮತ್ತೆ ಬೆಂಗಳೂರಿಗೆ ಅಷ್ಟು ಬೇಗ ಕರ್ಸೋದು ಕೂಡ ಕಷ್ಟ ಆಗ್ತಿರ್ಬೋದು. ಸೊ ಅದರಿಂದ ನಾವು ಯಾವುದೇ ರೀತಿಯಾದಂಥ ಉದ್ದೇಶಪೂರ್ವಕವಾಗಿ ಲೋಪಗಳಾಗಿದೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ನಾನು ಹೇಳ್ದಂಗೆ ವಿ ಆರ್ ಅ ರೆಸ್ಪಾನ್ಸಿಬಲ್ ಗೌರ್ಮೆಂಟ್, ವಿ ಹ್ಯಾವ್ ಟೇಕನ್ ರೆಸ್ಪಾನ್ಸಿಬಿಲಿಟಿ. ಮುಂದೆ ಆಗ್ಲಾರ್ದಂಗೆ ನಾವು ನೋಡ್ಕೋಬೇಕಾಗಿರುವಂಥ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಮಾಡಬೇಕು ಅಂತ ಕೂಡ ಈಗಾಗಲೇ ಸೂಚನೆಗಳನ್ನು ನೀಡಿದ್ದಾರೆ. ಅದಕ್ಕೆ ಆ ಜ್ಯೂರಿಸ್ಟಿಕ್ಷನ್ನಲ್ಲಿ, ಆ ವ್ಯಾಪ್ತಿನಲ್ಲಿ ಯಾವ್ಯಾವ ಅಧಿಕಾರಿಗಳು ಬರ್ತಾರೆ, ಏನೇನು ಲೋಪಗಳಿದೆ ಅದನ್ನು ಮೇಲ್ನೋಟಕ್ಕೆ ಗಮನಿಸಿ ಈಗ ಅವರಿಗೆ ಅಮಾನತ್ ಕೂಡ ನಾವು ಮಾಡಿದ್ದೇವೆ. ಇದರಲ್ಲಿ BJPಯವರು ರಾಜಕೀಯ ಬೆರೆಸ್ಲಿಕ್ಕೆ ಹೋಗ್ತಾ ಇದ್ದಾರೆ, ಬೇರೆಯವರು ರಾಜಕೀಯ ಬೆರೆಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದು ಅವ್ರು ಏನು ಮಾಡಬೇಕು ಅವ್ರು ಪೊಲಿಟಿಕಲಿ ಮಾಡಿಕೊಳ್ಳಿ. ಆದರೆ ಸ್ವಲ್ಪ ಅವರು ಕೂಡ ಆತ್ಮಾವಲೋಕನ ಮಾಡಿಕೊಳ್ಳಿ. ಅವ್ರೇನು ರಾಜೀನಾಮೆ ಕೇಳೋದು ಅದು ಮಾಡ್ತಾ ಇದ್ದಾರಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಇಂಥ ಘಟನೆ ಆದಾಗ ಅವ್ರ ಮುಖ್ಯಮಂತ್ರಿಗಳು ಏನು ಮಾಡಿದ್ರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಏನು ಮಾಡಿದ್ರು ಹೋಲಿಕೆ ಮಾಡಿ ಮಾತಾಡಿದ್ರು.
ಅಲ್ಲು ಅರ್ಜುನ್ ಕೇಸ್ ನಲ್ಲಿರ್ಬೋದು ಅಥವಾ ಇಲ್ಲಿರ್ಬೋದು, ಅಲ್ಲಿ ಅವ್ರು ಏನ್ ಮಾಡಿದ್ರು, ಬಟ್ ಇಲ್ಲಿ ಯಾವ ಆಫೀಸರ್ಗಳು ಯಾರು ದಯಾನಂದ್ ಅನ್ನುವಂಥವ್ರು ಈಗ ಮ್ಯಾಜಿಸ್ಟ್ರೇಟ್ ಅವ್ರು ಒಬ್ಬರೇ ಅಲ್ಲ, ಅಲ್ಲಿ ಜ್ಯೂರಿಸ್ಟಿಕ್ಷನ್ ನಲ್ಲಿ ಯಾರ್ಯಾರು ಬರ್ತಾ ಇದಾರೆ ಅವರೆಲ್ಲರೂ ಮಾಡಿದ್ದೇವೆ. ಈಗ ತಾವು ಅಲ್ಲು ಅರ್ಜುನ್ ವಿಚಾರ ತಾವು ಪ್ರಸ್ತಾಪ ಮಾಡಿದ್ದೀವಿ. ಈಗ ಇದೇ ನಿನ್ನೆ ಬಿಜೆಪಿ ರಾಷ್ಟ್ರ ಅಧ್ಯಕ್ಷರಿಂದ ಹಿಡ್ಕೊಂಡು ಎಲ್ಲರೂ ಅದೇ ಪ್ರಸ್ತಾಪ ಮಾಡಿದ್ದಾರೆ. ಮತ್ತೆ ಅವ್ರು ಯಾಕೆ ಮಾಡಿಲ್ಲ? ಅದೇ ಮಾನದಂಡ ಅಲ್ಲಿ ಯಾಕೆ ಮಾಡಿಲ್ಲ? ಮಾಡ್ಬೋದಾಗಿತ್ತಲ್ಲ ಅವರು. ನಾವು ಅಟ್ಲೀಸ್ಟ್ ತಮ್ಮ ಮುಂದೆ ಕುತ್ಕೊಂಡು ಯಾರಿಗೆ ಯಾರು ಇಲ್ಲಿ ಸಂತ್ರಸ್ತರಿದ್ದಾರೆ, ಯಾರು ತೀರೋಗಿದ್ದಾರೆ, ಅವ್ರ ಕುಟುಂಬಕ್ಕೆ ಧೈರ್ಯ ತುಂಬುವಂತ ಕೆಲಸ ಮಾಡಬೇಕಾಗಿತ್ತು ಸರ್ಕಾರದವರು. ಯು ಹ್ಯಾವ್ ಟೇಕನ್ ರೆಸ್ಪಾನ್ಸಿಬಿಲಿಟಿ. ನಾವು ನಿನ್ನೆ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು ಹೇಳಿದಾರಲ್ಲ, ವಿ ಆರ್ ನಾಟ್ ಟ್ರೈಂಗ್ ಟು ಡಿಫೆಂಡ್ ಎನಿಥಿಂಗ್ ಆರ್ ಎನಿವನ್. ಲೋಪಗಳು ಆಗಿವೆ, ಆ ಲೋಪಗಳನ್ನ ಸರಿಪಡಿಸುವ ಜವಾಬ್ದಾರಿ ನಮ್ದಿದೆ. ದಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಮೆಚ್ಯೂರ್ ಗವರ್ಮೆಂಟ್, ಮೆಚ್ಯೂರ್ ಗವರ್ನೆನ್ಸ್. ಸರ್ ಅಲ್ಲ ಅವ್ರು ಬೇಡ ಅಂತ ಹೇಳಿದಾರಲ್ಲ ಸರ್. ನೋಡಿ, ಅವ್ರು ಬೇಡ ಅಂದ್ರೂ ಕೂಡ ಪರ್ಮಿಷನ್ ಗ್ರಾಂಟ್ ಮಾಡ್ಕೊಂಡಿದ್ದಾರೆ 2 ತಾಸು. ಯಾಕೆ ಇನ್ಸ್ಪೆಕ್ಟರ್ FIR ಅಲ್ಲಿ ಮೆನ್ಷನ್ ಮಾಡಿರುವಂತ ಅಂಶ ಓದಿ ಸರ್. 4:30-5 ಗಂಟೆವರೆಗೂ ಕೂಡ ನಾವು ಅಲ್ಲಿ ಇದ್ವಿ. ಯಾವತ್ತು ಗೆದ್ದಿದ್ವು ಸರ್. ನಮ್ಮ ಸಿಬ್ಬಂದಿಗಳು ಇದು ಮಾಡಿದ್ರು. ವೆರಿ ನೆಕ್ಸ್ಟ್ ಡೇ ಎಲ್ಲಾ ಕಡೆ ನಿಮ್ ನಾನು ಹೇಳ್ತಾ ಇದ್ದೀನಿ ಆಗೋದಿಲ್ಲ ಕಟ್ಟಾಗಿ ಅವರು RCB ಮ್ಯಾನೇಜ್ಮೆಂಟ್ ಹೇಳಿದ್ರೆ ಆದ್ರೂ ಅವ್ರಿಗೆ ಪರ್ಮಿಷನ್ ಹೆಂಗ್ ಸಿಕ್ತು ಸರ್? ಇನ್ಸ್ಪೆಕ್ಟರ್ ನಡೀತಾ ಇದ್ದಾರೆ. ಯಾರು ಪ್ರಭಾವಗಳು ಹೇಳದೇ ಪರ್ಮಿಷನ್ ಸಿಗ್ತಾ? ಹೇಳ್ತಾ ಇದ್ದೀನಿ ನೋಡಿ. ಒಂದನೇದು, ನೀವು ಇದು ಸಂತ್ರಸ್ತರಿಗೆ ಫಸ್ಟ್ ಪರಿಹಾರ ಕೊಡಬೇಕಾಗಿತ್ತು, ಅದನ್ನ ಪ್ರಾಮಾಣಿಕವಾಗಿ ನೀಡಿತ್ತು. ಎರಡನೇದು, ತನಿಖೆ ನಡೆಸಬೇಕಂತ ಇದ್ರು ತಾವೆಲ್ಲರೂ, ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ನಡೀತಾ ಇದೆ. ಅದರಲ್ಲಿ ನೀವು ಕೇಳ್ತಾ ಇರೋದ ಎಲ್ಲ ಅಂಶಗಳನ್ನ ಹೊರಗೆ ಬರ್ತದೆ. ಯಾರಿಗೂ ಕೂಡ ಸ್ಪೇರ್ ಮಾಡ ಏನು ನಮ್ಮ ಇಂಟೆನ್ಷನ್ ಇಲ್ಲ. ಮೂರನೇದು, ನೀವೇನ್ ಹೇಳ್ತಾ ಇದ್ದೀರ, ಈಗ ನೀವು ಅಲ್ಲಿ ಕೆಳಮಟ್ಟದ ಅಧಿಕಾರಿಗಳು ಹಿಂಗೆಲ್ಲ ಪರ್ಮಿಷನ್ ಡಿನೈ ಮಾಡಿದ್ರೆ ಅದು ಗಮನಕ್ಕೆ ತರಬೇಕಾಗಿತ್ತು ಯಾರನ್ನ. ಈಗ ಒಂದು ಬಂದೋಬಸ್ತ್ ಮಾಡಬೇಕಾದಾಗ ಯಾವ ಜ್ಯೂರಿಸ್ಡಿಕ್ಷನ್ ಆಫೀಸರ್ಸ್ ಇರ್ತಾರೆ ಅವರು ಸ್ವಲ್ಪ ಸಂಪರ್ಕದಲ್ಲಿ ಇದ್ರೆ ಅವಾಗ ಇವೆಲ್ಲ ಸ್ವಲ್ಪ ತಡಿಬಹುದಾಗಿತ್ತೋ ಅಂತ ಒಂದು ಇದು ಇದೆ. ಈಗ ನಾವು ಆಕ್ಷನ್ ತಗೊಂಡ್ರು ಕಷ್ಟ ಅಂದ್ರೆ ನಾವೇನ್ ಮಾಡ್ಬೇಕು? ಇನ್ಸ್ಪೆಕ್ಟರ್ ಬೇಡ ಅಂದ್ರೆ ಸರ್, ದಟ್ಸ್ ವಾಟ್ ಐ ಟೆಲ್ಲಿಂಗ್ ಅಲ್ಲ. ನಾವು when have I denied that? ಅಲ್ಲ ಅಂದ್ರೆ ಜವಾಬ್ದಾರಿ ಜವಾಬ್ದಾರಿ ಹೊತ್ತವ್ರ ಮೇಲೆ ಏನ್ ಆಕ್ಷನ್ ಆಗಿದೆ? ಮೆಟ್ರೋನಲ್ಲಿ ಮೊನ್ನೆ ದಿನ 9,66,000 ಜನ ಬಂದಿದ್ದಾರೆ. ಇತಿಹಾಸದಲ್ಲಿ ಎಷ್ಟು ಜನ ಮೆಟ್ರೋನಲ್ಲಿ ಪ್ರಯಾಣ ಮಾಡಿಲ್ಲ. ಆ 3-4 ತಾಸಿನಲ್ಲಿ 2.5 ಲಕ್ಷ ಜನ ಬಂದ್ಬಿಟ್ಟಿದ್ದಾರೆ. ನಿಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದೆ ಹೇಗೆ ಅವರೆಲ್ಲ ಜಿಗಿತಾ ಇದ್ರು. ನಾವು 2 ತಾಸು ಮೆಟ್ರೋ ಬಂದ್ ಮಾಡಿದ್ರು ಕೂಡ ಇದು ಲೈಕ್ ಐ ಸೆಡ್, ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಅಲ್ಲ ಸರ್, ತಾವೇ ಹೇಳಿದ್ರಿ ಫಸ್ಟ್ ಟೈಮ್ 24 ತಗೊಳಲ್ಲ ಅಲ್ಲ ಸರ್. ಭದ್ರತೆ ಕಲ್ಪಿಸ್ಲಿಕ್ಕೆ ಆಗೋದಿಲ್ಲ, ಬರಬೇಡ್ರಿ ಅಂತ ಹೇಳ್ಬೋದಿತ್ತಲ್ಲ. ನಾವು ಅದಕ್ಕೆ ಹೇಳಿದ್ವಿ, ಸೆಕ್ಯೂರಿಟಿ ಮಾಡ್ಲಿಕ್ಕೆ ಆಗೋದಿಲ್ಲ, ದಯವಿಟ್ಟು ಬರಬೇಡ್ರಿ, ಟೈಮ್ ಕೊಡ್ರಿ ಅಂತ ನೀವು ಕೇಳ್ಬೋದಿತ್ತಲ್ಲ. ಅದೇ ಹೇಳ್ತಾರೆ ಸರ್, ವಿ ಹ್ಯಾಡ್ ಡಿನೈಡ್ ಪರ್ಮಿಷನ್ ಫಾರ್ ವಿಕ್ಟ್ರಿ ಪರೇಡ್ ಇನ್ ಬಸ್ಸಸ್. ಇದೆಲ್ಲ ಇತ್ತು. KSCAದವರು ಅವ್ರು ಒಳಗಡೆ ಮಾಡ್ಕೋತಾರ ಅಂತ ಇತ್ತು. ಈಗ ಅಲ್ಲಿ ಯಾರು ಆಯೋಜಕರಿದ್ದಾರೆ ಅಥವಾ ಖಾಸಗಿ ಇವರಿದ್ದಾರೆ, ಅವ್ರು ಏನೇನ್ ಮೆಸೇಜ್ ಕಳಿಸಿದ್ದಾರೆ ಅಂತ ಈಗ ನಿನ್ನೆ ಮಧ್ಯಾಹ್ನ ಗೊತ್ತಾಗಿದೆ. ಅವರೆಲ್ಲರೂ ಕೂಡ ಅಭಿಮಾನಿಗಳಿಗೆ ಬನ್ನಿ, ಅದು ಇದು ಮಾಡಿ ಅಂತ ಹೇಳಿದ್ದಾರೆ. 35,000 ಸ್ಟೇಡಿಯಂನಲ್ಲಿ ನಾವು ಹಿಂಗೆ ನಾವು ಕಳಿಸಿದಾಗ ಆಟೋಮ್ಯಾಟಿಕ್ ಆಗಿ ಜನರು ಹೆಚ್ಚಾಗಿ ಬಂದೇ ಬರ್ತಾರಲ್ಲ. ಈಗ KSCA ಈಗ ನೀವು ಎಷ್ಟೋ ಇದೇನು ಮೊದಲೇ ಸರಿ KSCAನಲ್ಲಿ ಇವೆಂಟ್ ಆಗ್ತಾ ಇಲ್ಲ. ಆದ್ರೆ ಈ ಸರಿ ಏನಾಯ್ತು, 12 ವರ್ಷ ಆದ್ಮೇಲೆ ಇಷ್ಟು ಜನ. ಒಂದೇ ಪ್ರಶ್ನೆ ಇದೆ ಸರ್, ಇದೇ ವಿರೋಧ ಪಕ್ಷದವರು ಓಪನ್ ಬಸ್ ಮೆರವಣಿಗೆ ಮಾಡ್ಬೇಕಂತ ಹೇಳಿದ್ರಲ್ಲ, ಯಾಕೆ ಡಿಲೀಟ್ ಮಾಡಿದ್ರು? ಅದು ಎಲ್ಲರೂ ನಮ್ಮ ರಾಜ್ಯದ ಎಲ್ಲ ಬಿಜೆಪಿ ನಾಯಕರು ಕೂಡ ಮಾಡಿದ್ರಲ್ಲ, ಅದನ್ನ ಆ ಪ್ರಸ್ತಾಪ ಮಾಡಿದ್ರಲ್ಲ. ನಾವು ನಿರಾಕಾರ ಮಾಡಿದ್ಕೆ ಗೃಹ ಸಚಿವರಿಗೆ ಏನೇನು ಬಾಯಿಗೆ ಬಂದಂಗೆ ಮಾತಾಡಿದ್ರು ತೆಗೆದು ನೋಡಿ ತಾವು. ನಿಮ್ಮ ಮಾಧ್ಯಮದ ಮುಂದೆನೆ ಮಾತಾಡಿದ್ದಾರೆ. ಅಸಮರ್ಥರು ವಿಜೇತರಿಗೆ ನೀವು ಸರಿಯಾದ ಸೂಕ್ತವಾದ ಸ್ಥಾನಮಾನ ಕೊಡ್ತಾ ಇಲ್ಲ, ಗೌರವ ಕೊಡ್ತಾ ಇಲ್ಲ ಅಂತ ಇದು ಆದ ತಕ್ಷಣ ಅದನ್ನು ಹೇಳ್ತಾರೆ. ಇಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಅದು ಮ್ಯಾರೇಜ್ ಇರಬಹುದು, ಅದು ಕ್ರಿಕೆಟ್ ವಿಜಯೋತ್ಸವ ಇರಬಹುದು, ಅಥವಾ ಪೊಲಿಟಿಕಲ್ ರ್ಯಾಲಿ ಇರಬಹುದು. ಎಸ್, ಭದ್ರತಾವನ್ನ ಕೊಡೋದು ಅಥವಾ ಸಾಧಕ ಬಾಧಕ ನೋಡ್ಕೊಳೋದು ನಮ್ಮದು. ನಾವು ಅದನ್ನ ಎಲ್ಲೂ ಕೂಡ ತಿರಸ್ಕಾರ ಮಾಡ್ತಾ ಇಲ್ಲ.
ಸರ್ ಸರ್ಕಾರದಲ್ಲಿ ಪ್ರಭಾವಿಗಳ ತಲೆ ಉಳಿಸ್ಕೊಳ್ಳೋಕೆ ಬಿಜೆಪಿಯವರೇ ಸನ್ಮಾನ ಮಾಡುವಂತ ಹೇಳ್ತಾರೆ. ಮಾಡಿದ್ರೆ ಅದು ಒಂದು ಪ್ರಾಬ್ಲಮ್, ಮಾಡಿಲ್ಲ ಅಂದ್ರೆ ಇದು ಒಂದು ಪ್ರಾಬ್ಲಮ್. ಅವ್ರಿಗೆ ಬೇಕಾಗಿರೋದನ್ನ ಏನು, ಅವರಿಗೆ ಬರೀ ರಾಜಕೀಯ ಮಾಡ್ಬೇಕಾಗಿದೆ ಅಷ್ಟೇ. ಅಲ್ಲ ನಾವು ನೀವು ಒಂದ್ ಕಡೆ ವಿಧಾನಸೌಧ ಬಿಟ್ಟಿದ್ರೆ ಅನಾಹುತ ಆಗ್ತಿರ್ಲಿಲ್ಲ ಅಂತ ನಿಮಗೂ ಅನಿಸ್ತಾ ಇದೆಯಾ? ವಿಧಾನಸೌಧದಲ್ಲಿ ಸನ್ಮಾನ ಮಾಡಿ ತಪ್ಪ? ಅಲ್ಲ ಒಂದ್ ಕಡೆ ಮಾಡ್ಬೇಕಿತ್ತು ಸರ್. ಅದೇ jurisdiction ಸರ್, ಈಗ ಅದಕ್ಕೊಂದು ನಿಮ್ಮಲ್ಲಿ ಎರಡೂ ಕಡೆ ಬಂದೋಬಸ್ತ್ ಕಲ್ಪಿಸಕ್ ವ್ಯವಸ್ಥೆ ಇತ್ತು ಅಂದ್ರೆ ಇನ್ನ 4 ಕಡೆ ಮಾಡಿದ್ರೆ ಸರಿನೇ ಇದೆ. ನಿಮ್ಮಲ್ಲಿ ಆ ಬಂದೋಬಸ್ತ್ ಇಲ್ಲ ಅಂದಾಗ ಒಂದೇ ಕಡೆ ಮಾಡ್ಬೋದು. ಸುಮಾರು ಬಾರಿ ನಾವು ಇಂಥ ಪ್ರೋಗ್ರಾಮ್, ನಾನೇ ಟೂರಿಸಂ ಮಿನಿಸ್ಟರ್ ಇದ್ದಾಗ ವಿಧಾನಸೌಧವನ್ನ ಪಬ್ಲಿಕ್ಕಿಗೆ ಓಪನ್ ಮಾಡಿ, ಅವಾಗ ಇಲ್ಲಿರ್ಬೋದು ಎಂಟೈರ್ ಇದು ಏನೋ ನಿಮ್ ಕಬ್ಬನ್ ಪಾರ್ಕ್ ಏರಿಯಾದಲ್ಲಿ ಬಂದೋಬಸ್ತ್ ಇತ್ತು. ಈ ಸರಿನೂ ಇತ್ತು, ಬಟ್ ಅವಾಗ ಫುಟ್ಫಾಲ್ ಎಷ್ಟಿತ್ತು? ಓನ್ಲಿ 1.2 lakhs ಏನೋ. ಇದು ನಾನು 5-6 ವರ್ಷದ ಹಿಂದೆ ಹೇಳ್ತಾ ಇರೋದು. ಈ ಸರಿ ಅದ್ರದ್ದು 3.5-4 ಲಕ್ಷ ಬಂದಾಗ ನೀವು ನೋಡ್ತಾ ಇದ್ದೀರಾ ಜನಸಾಗರ. ಅಲ್ಲ ಸರ್, ನೀವೇ ಹೇಳ್ತಿದ್ರಿ ಕಲಬುರಗಿ ಅಂತಲ್ಲೇ 4 ಗಂಟೆವರೆಗೂ ಬೆಳಗಿನವರೆಗೂ ವಿಜಯೋತ್ಸವ ಆಗಿದೆ ಅಂದ್ರೆ ಬೆಂಗಳೂರಿನಲ್ಲಿ ಸಹಜವಾಗಿ ಜನ ಬರ್ತದೆ. ಅದನ್ನ ಊಹೆ ಮಾಡಿಕೊಳ್ಳುವಲ್ಲೇ ಸರ್ಕಾರ ಊಹೆ ಹೈಕೋರ್ಟ್ ನೋಡ್ಕೊಂಡಿದ್ದಾರೆ, ಮರಗಳು ಹತ್ಕೊಂಡು ನೋಡ್ಕೊಂಡಿದ್ದಾರೆ. ಈಗ ಅಲ್ಲಿ ಅದ್ರದ್ದು ಏನಾದ್ರು ಅನಾಹುತ ಆಗಿದ್ರೆ ಅದನ್ನು ನಮ್ಮ ಮೇಲೆ ಬರ್ತಾ ಇದೆ. ಅಂದ್ರೆ ಸರ್ ಗುಪ್ತದಳ ವಿಫಲ ಆಯ್ತು ಅಲ್ಲಿ, ನಿಮ್ಮ ರಾಜ್ಯ ಗುಪ್ತದಳ ಜನ ಸತ್ರು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅವ್ರು ಏನಾದ್ರು ಹೇಳ್ತಾರೆ ಸರ್, ಏನ್ ನಮ್ಗೆ ಸರ್ಕಾರ ನಡೆಸೋರಿಗೆ ಎಷ್ಟು ಗಂಭೀರತೆ ಇರಲ್ವಾ? ಏನ್ RCB ಅವರಿಗೆ ಕರೆದ್ರೆ ಬರೋದಿಲ್ವಾ ಅವರು? ಆಟೋಗ್ರಾಫ್ ಫೋಟೋಗ್ರಾಫ್ ತಗೊಂಡದೇನಿದೆ. ನಾವೇ ಟೂರಿಸಂ ಮಿನಿಸ್ಟರ್ ಇದ್ದಾಗ ಜಂಗಲ್ ಲಾಜಸ್ ಇದೇ RCB ಸ್ಪಾನ್ಸರ್ ಮಾಡಿದಾಗ ಎಲ್ಲರೂ ಬಂದು ಬೆಂಗಳೂರು ಬಗ್ಗೆ, ಜಂಗಲ್ ಲಾಜಸ್ ಬಗ್ಗೆ, ಕರ್ನಾಟಕದ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಹೋಗಿದ್ದಾರೆ. ಸರ್ಕಾರ ಕರೆದಾಗ, ಸನ್ಮಾನ ಮಾಡಿದಾಗ ಯಾರನ್ನ ಬರ್ತಾರೆ? ಸರ್ಕಾರ ಲೋಪ ಆಗಿದ್ರೆ ಬರ್ಲಿ ಆಚೆ ತನಿಖೆಯಿಂದ. ಇವೆಲ್ಲ ಈಗಲೇ ಬಂದ್ಬಿಟ್ಟು ಇದು ಮಾತ್ರ ತನಿಖೆ ಆದ್ಮೇಲೆ ಬರ್ಬೇಕಂದ್ರೆ ಹೆಂಗ್ ಸರ್? CM ಅವರು ಏನ್ ಹೇಳಿದಾರೆ ನಿನ್ನೆ? ಈಗ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಆಯ್ತು, ಯಾವುದೇ ತನಿಖೆ ಆಗ್ಲಾರ್ದೇನೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಂಡ್ರು. ಈಗ ಆಗ್ಲೇ CM ಅವರು ನಿನ್ನೆ ಪತ್ರಿಕಾಗೋಷ್ಠಿ ರಾತ್ರಿ ಮಾಡಿದ್ದಾರೆ. ತನಿಖೆನಲ್ಲಿ ಏನೇನು ಬರ್ತದೆ, ಯಾರದೇ ಇರಲಿ, ಅದು ಪೊಲಿಟಿಕಲ್ ಕ್ಲಾಸ್ ಇರಲಿ, ಎಕ್ಸಿಕ್ಯೂಟಿವ್ ಕ್ಲಾಸ್ ಇರಲಿ, ಖಾಸಗಿ ವ್ಯಕ್ತಿಗಳಿರಲಿ, ವಿ ವಿಲ್ ನಾಟ್ ಸ್ಪೇರ್ ಅಂತ ಹೇಳಿದ್ದಾರೆ. ಸರ್, ಯಾವುದೇ ಸರ್ಕಾರಕ್ಕೆ ಹೆಮ್ಮೆ ವಿಷಯ ಅಲ್ಲ. ಇಂಥ ಯುವಕರು ಸತೆ ಏನು 30 ವರ್ಷ ಒಬ್ಬ, ಮತ್ತೆ 8, 14, 21, ಇದ್ರ ಬಗ್ಗೆ ಏನ್ ಡಿಫೆಂಡ್ ಮಾಡೋದಿದೆ? ತಪ್ಪು ಇರ್ಬೋದು, ಇದನ್ನೇ ಇರ್ಬೋದು, ಲೋಪ ಆಗಿದೆ ಅಂತ ನಾವು ಒಪ್ಕೊಂಡು ನಾವು ಕರೆಕ್ಟಿವ್ ಮೆಸೇಜ್ ತಗೊಳೋದು ಕೂಡ DCM ಅವರು ಕಾರ್ಯಕ್ರಮ ಮಾಡಿದ್ರು. ನೋಡಿ, ಒಂದ್ ನಿಮಿಷ ಇರಿ, ನನಗೆ ಗೊತ್ತಾಗಿದ್ದು 6 ನಾನು ಮೀಟಿಂಗ್ಗಳಲ್ಲಿ ಇದ್ದೆ, ನನಗೆ ಗೊತ್ತಿರಲಿಲ್ಲ. ನಾನು ಜಸ್ಟ್ 500 meters ಅವೇ ನಮ್ಮ ರೈಲ್ವೆ ಪ್ಯಾರಲಲ್, ಸಾರಿ 3 kilometers ರೈಲ್ವೆ ಪ್ಯಾರಲಲ್ ರೋಡ್ ಅಲ್ಲಿ ನಿನ್ನೆ ನಾವು ಯಾದಗಿರಿಗೆ ಹೋಗಿದ್ವಿ. ಅವ್ರ ಕುಟುಂಬಸ್ಥರಿಗೆ 4 ಗಂಟೆಗೆ ಮಾಹಿತಿ ಕೊಟ್ಟಿದ್ದಾರೆ, ತಮ್ಮ ಮಗ ಡೆತ್ ಆಗಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಸರ್ಕಾರಕ್ಕೆ ಗೊತ್ತಾಗಿಲ್ಲ ಅಂದ್ರೆ DCM ಅವ್ರಿಗೆ ಗೊತ್ತಾಗಿಲ್ಲ ಅಂತ ಏನಿದೆ ಸರ್? ಅಷ್ಟು ಜನಸಾಗರ ಸೇರಿದ್ಮೇಲೆ ಮೊಬೈಲ್ ಜಾಮ್ ಆಗ್ತದೆ, ನಿಮ್ಗಂತೂ ಗೊತ್ತಿದೆ. ಮಾಹಿತಿ ಅವ್ರ ಹತ್ರ ಇರ್ಲಿಲ್ಲ, ಮಾಹಿತಿ ನೀವು ದೂರ ಇದ್ರಿ ಗೊತ್ತಿಲ್ಲ, ಅವ್ರು ಅದೇ ಪ್ಲೇಸ್ ಅಲ್ಲಿ ಇರ್ತಾರೆ ಸರ್. ಹೌ ಇಟ್ ಪಾಸಿಬಲ್ ಸರ್? ನೀವೇ ಹೇಳ್ರಿ, ಇಲ್ಲ 10,000 ಜನ ನಮ್ದು ಫಂಕ್ಷನ್ ನಡೆದಾಗ ನಿಮ್ ಮೊಬೈಲ್ಗಳು ಚಾಲು ಇರ್ತಾವ ಹೇಳ್ರಿ ನೀವೇ ಸರ್. ಅವ್ರಿಗೆ ಗೊತ್ತಿದ್ದಕ್ಕೆ ಸರ್, ಇನ್ನೊಂದು ಸರ್, ಅವ್ರಿಗೆ ಗೊತ್ತಿದ್ದಕ್ಕೆ ಕಾರ್ಯಕ್ರಮನ 15 ನಿಮಿಷ ಮೊಟಕು ಮಾಡಿದ್ದಾರೆ. ಈಗ ಪ್ರವೀಣ್ ಅವರೇ, ನನ್ನ ಹತ್ರ ಇರೋ ಮಾಹಿತಿ ಎಲ್ಲಾನು ಸಂಪೂರ್ಣವಾಗಿ ಇಲ್ಲಿ ಇಟ್ಟಿದ್ದೇನೆ. ಇದಕ್ಕಿಂತ ಮೀರ್ ನಾನು ಏನ್ ಹೇಳ್ಬೇಕಂತ ಹೇಳ್ರಿ ಅದನ್ನ ಹೇಳ್ಬಿಟ್ಟು ನಿನ್ನೆ ಇರ್ಬೋದು, ನಾನಲ್ಲ, ಸರ್ಕಾರದ ಎಲ್ಲ ಜನರು ಕೂಡ ಹೇಳಿರೋದು, ವಿ ಆರ್ ರೆಸ್ಪಾನ್ಸಿಬಲ್ ಗವರ್ಮೆಂಟ್. ಲೋಪ ಆಗಿದೆ, ವಿ ಓನ್ ರೆಸ್ಪಾನ್ಸಿಬಿಲಿಟಿ, ವಿ ವಿಲ್ ಟೇಕ್ ಕರೆಕ್ಟಿವ್ ಮೆಷರ್ಸ್ ಅಂತಾನೆ ಹೇಳ್ತಾರೆ. HM ಅವರು ರಜಾ ಮಾಡೋಣ ಸರ್, ಇಲ್ಲ ಅಂತ ಯಾಕೆ ಮಾಡ್ಬೇಕು ಸರ್? ಸದ್ಯಕ್ಕೆ ಕೈಯಿಂದ ಬರ್ತದೆ, ಬರ್ಲಿ. ಈಗ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಕೂಡಿಸಿದೀವಿ, ಯಾವ ಅಧಿಕಾರಿಗಳು ಇರ್ತಾರೆ ಅವ್ರಿಗೆ ಸಸ್ಪೆಂಡ್ ಮಾಡಿದೀವಿ. ಲೆಟ್ ಥಿಂಗ್ಸ್ ಕಮ್ ಔಟ್. This video is sponsored by Mahalakshmi Jewelers, Mannur Multi-Speciality Hospital, KBN University, Imran Silk House, OK Safar Hajj and Umrah Booking App, Bharat Chicken Center, Al Jaya Group of Institutions, Ideal Vitchi, and by Study Bridge International School.